ಸುಪ್ರಂ ಸೋ ಸಿನಿಮಾ ಹೆಸರು ಕೇಳಿದ್ರೇನೆ ಒಂಥರ ಸಖತ್ತಾಗಿ ಮೈ ಜುಮ್ ಅನ್ಸುತ್ತಲ್ಲ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನೂರಾರು ಸಾವಿರಾರು ಕೋಟಿಯಾಗಿ ಹೀರೋನೇ ಬಿಂಬಿತವಾಗಿ ಹೀರೋಗೆ ಡೈಲಾಗ್ಗಳು ಕೊಟ್ಟು ಆ ತರ ಫಿಲಮ್ ಮಾಡ್ತಾರೆ. ಹಂಗೆ ಮಕಾಡೆ ಮಲ್ಕೊಂತವೆ. ಒಂದು 10ರಲ್ಲಿ ಒಂದೋ ಎರಡೋ ಪ್ಯಾನ್ ಇಂಡಿಯಾ ಸಿನಿಮಾ ರನ್ ಆಗ್ತವೆ, ಓಡ್ತವೆ. ಬಟ್ ಸುಪ್ರಂ ಸೋ ಕೇವಲ ಲೋ ಬಜೆಟ್ 5 ಕೋಟಿಯಲ್ಲಿ ನಿರ್ಮಿಸಲ್ಪಟ್ಟ ಸುಪ್ರಂ ಸೋ ಇವತ್ತು ದೇಶದಾದ್ಯಂತ ಅದೇ ಮಾತಾಡ್ತಿದ್ದಾರೆ. ಸುಪ್ರಂ ಸೋ ಎಲ್ಲಾ ಚಿತ್ರಮಂದಿರಗಳು ಫುಲ್ ಆಗ್ತಾ ಇದೆ. ಅಂದ್ರೆ ನೋಡಿ, ಇವಾಗ ನಾವು ಸಾವಿರಾರು ಕೋಟಿಯ ಸಿನಿಮಾ ತೆಗಿತೀವಿ, ಚಿತ್ರಮಂದಿರಗಳು ಖಾಲಿ ಹೊಡಿತವೆ. ಅದೇ ರೀತಿಯಾಗಿ ಕತೆ ಗಟ್ಟಿ ಇತ್ತು ಅಂತಂದ್ರೆ ನಾಯಕ ಬೇಕಾಗಿಲ್ಲ ರೀ. ಇದ್ರ 5-6 ಜನ ಇದಾರೋ 10 ಜನ ಇದಾರೋ ಅವರೇ ಹೀರೋಗಳು. ಕತೆನೇ ಹೀರೋ. ಇದ್ರಲ್ಲಿ ಯಾವ ಹೀರೋನು ಇಲ್ಲ, ಕತೆನೇ ಹೀರೋ. ನೀವು ನೋಡ್ಬೋದು, ಗಂಟೆಗೆ 11,000 ಟಿಕೆಟ್ಗಳು ಸೇಲ್ ಆಗ್ತಿದೆ ಅಂದ್ರೆ ಹುಡುಗಾಟ ಅಲ್ಲ. ಈ ಹಿಂದೆ ಸುದೀಪ್ ಅವರದು ಮ್ಯಾಕ್ಸ್ ಚಿತ್ರ ಗಂಟೆಗೆ 9,000 ಟಿಕೆಟ್ ಸೇಲ್ ಆಗಿ ರೆಕಾರ್ಡ್ ಆಗಿತ್ತು. ಆ ರೆಕಾರ್ಡ್ ಇದು ಮುರಿದಿದೆ. ಕೇವಲ 5 ಕೋಟಿಯಲ್ಲಿ ಚಿತ್ರ ನಿರ್ಮಾಣವಾಗಿ ಇವತ್ತು 25 ಕೋಟಿ ಗಳಿಸಿದೆ ಅಂದ್ರೆ ಹುಡುಗಾಟದ ಮಾತಲ್ಲ. ಕೇವಲ 5 ಕೋಟಿಯಿಂದ 2ನೇ ವಾರಕ್ಕೆ 25 ಕೋಟಿ ದುಡಿದಿದೆ ಅಂತ ಹೇಳಿದ್ರೆ ಈ ಸಿನಿಮಾ 150ರಿಂದ 200 ಕೋಟಿಯಷ್ಟು ದುಡಿಯುತ್ತೆ. ಈಗಾಗಲೇ ಎಲ್ಲಾ ಭಾಷೆಗಳಲ್ಲೂ ಇದು ಬರ್ತಾ ಇದೆ. ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಕ್ ಹೋಗಬಾರ್ದು, ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗಬೇಕು. ಆ ರೀತಿಯಾಗಿ ರಾಜ್ ಬಿ ಶೆಟ್ಟಿ ಅವರು ಈ ಫಿಲಮ್ ಅನ್ನ ಸಖತ್ತಾಗಿ ತಗೊಂಡೋಗಿದ್ದಾರೆ. ಇದರಲ್ಲಿ ಹೀರೋ ಯಾರಿಲ್ಲ, ಕತೆನೇ ಹೀರೋ. ಈ ರೀತಿ ಚಲನಚಿತ್ರಗಳು ಬಂದ್ರೆ ಟ್ಯಾಕಿಸ್ಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಈ ರೀತಿ ಚಿತ್ರಗಳನ್ನು ಮಾಡಬೇಕು ಬಂಧುಗಳೇ. ನೀವೇನಂತೀರಾ? ನೋಡೋದು ಮಾತ್ರ ಬರಿಬೇಡಿ. ಸುಪ್ರಂ ಸೋ.